ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಕಂಡಿದೆ. ಮಡಿಲ ಮಾಧ್ಯಮಗಳಂತೂ ಅದರ ಬಗ್ಗೆ ಮತ್ತೆ ಮತ್ತೆ ಬೊಬ್ಬೆ ಹೊಡಿತಾ ಇವೆ. ಆದರೆ ಇದು ನಿಜವಾಗಿಯೂ ಏನನ್ನ ಸೂಚಿಸುತ್ತೆ? ಗುಜರಾತ್ ಮತ್ತು ಯುಪಿಯಂತಹ ಬಿಜೆಪಿಯ ಪ್ರಬಲ ಪ್ರದೇಶಗಳನ್ನು ಮೀರಿ ಇಲ್ಲೂ ಹಿಂದೂ ರಾಷ್ಟ್ರೀಯತೆಗೆ ನೆಲ ಸಜ್ಜಾಯಿತಾ? ಸಂಖ್ಯೆಗಳನ್ನೇ ನಂಬೋದಾದ್ರೆ ಈ ಗೆಲುವು ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ರಾಷ್ಟ್ರೀಯತೆಗೆ ಸಮ್ಮತಿ ಸಿಕ್ಕಿರೋದನ್ನ ಸೂಚಿಸುತ್ತೆ ಅಂತ ನ್ಯೂಸ್ ಲಾಂಡ್ರಿಯಲ್ಲಿನ ವಿಶ್ಲೇಷಣೆಯೊಂದು ಹೇಳಿದೆ. ಮತ್ತದು ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ಬಿಜೆಪಿ ಪ್ರಬಲ ಪ್ರದೇಶಗಳಲ್ಲಿ ಕಂಡುಬರುವ ಪ್ರಮಾಣವನ್ನು ಮೀರಿದ ಬೆಂಬಲ ಆಗಿರಬಹುದು ಅಂತ ಅನ್ಸುತ್ತೆ. ಬಂಗಾಳದ 294 ವಿಧಾನಸಭಾ ಸ್ಥಾನಗಳಲ್ಲಿ 207 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿರೋದಾಗಿ ಘೋಷಣೆ ಮಾಡಲಾಗಿದೆ. ಇದೇ ಹೊತ್ತಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ 3ನೇ ಬಾರಿಗೆ ಅಧಿಕಾರಕ್ಕೇರಿದ್ದು ಅಲ್ಲಿನ 126 ವಿಧಾನಸಭಾ ಸ್ಥಾನಗಳ ಪೈಕಿ 82 ಸ್ಥಾನಗಳನ್ನ ಗೆದ್ದಿದೆ. ಇನ್ನೂ 20 ಸ್ಥಾನಗಳನ್ನ ಅದರ ಮಿತ್ರ ಪಕ್ಷಗಳು ಗೆದ್ದಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಬಲ 102ಕ್ಕೆ ಏರಿದೆ. ಆದರೆ ಎರಡೂ ರಾಜ್ಯಗಳಲ್ಲಿ ಎನ್ಡಿಎನಿಂದ ಒಬ್ಬ ಮುಸ್ಲಿಂ ಎಂಎಲ್ಎ ಕೂಡ ಇಲ್ಲ. ಅಸ್ಸಾಂನಲ್ಲಿ ವಿರೋಧ ಪಕ್ಷ 24 ಶಾಸಕರನ್ನ ಹೊಂದಿದ್ದು ಅವರಲ್ಲಿ 22 ಮಂದಿ ಮುಸ್ಲಿಮರು. ಅದರಲ್ಲೂ ಬಹುತೇಕ ಎಲ್ಲರೂ ಕೂಡ ಬಂಗಾಳ ಮೂಲದ ಮಿಯಾ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುವ ಪ್ರದೇಶಗಳಿಂದ ಬಂದವರು. ಅವರೆಲ್ಲ ಕೆಳ ಅಸ್ಸಾಂ ಜಿಲ್ಲೆಗಳಾದ ದುಬ್ರಿ ಮತ್ತು ಗೋಲ್ಪಾರ ಮತ್ತು ಬರಾಕ್ ಕಣಿವೆ ಜಿಲ್ಲೆಗಳಾದ ಕರೀಂಗಂಜ್ ಮತ್ತು ಹೈಲಕಂಡಿ ಮೊದಲಾದ ಪ್ರದೇಶಗಳಿಂದ ಬಂದವರಾಗಿದ್ದಾರೆ. ಅಸ್ಸಾಂನಲ್ಲಿ ಗೋರಿಯಾ ಮತ್ತು ಮೋರಿಯಾದಂತಹ ಇತರ ಅಸ್ಸಾಮಿ ಮಾತಾಡುವ ಮುಸ್ಲಿಂ ಸಮುದಾಯಗಳಿವೆ. ಆದರೆ ಚುನಾಯಿತ ಮುಸ್ಲಿಂ ಶಾಸಕರಲ್ಲಿ ಯಾರೂ ಈ ಸಮುದಾಯಗಳಿಂದ ಬಂದವರಿಲ್ಲ. ಪಶ್ಚಿಮ ಬಂಗಾಳದಲ್ಲಿ 87 ವಿರೋಧ ಪಕ್ಷದ ಶಾಸಕರಲ್ಲಿ 40 ಮಂದಿ ಮುಸ್ಲಿಮರು. ಅವರು ಮುರ್ಷಿದಾಬಾದ್, ಮಾಲ್ಡಾ ಮತ್ತು ದಕ್ಷಿಣ 24 ಪರಗಣಗಳಂತಹ ಜಿಲ್ಲೆಗಳಲ್ಲಿ ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರದೇಶಗಳಿಂದ ಆಯ್ಕೆಯಾಗಿದ್ದಾರೆ. ಅವರು ಸಹಜವಾಗಿಯೇ ಬಂಗಾಳಿ ಮಾತಾಡೋ ಮುಸ್ಲಿಮರು. ಅಸ್ಸಾಂನ ವಿರೋಧ ಪಕ್ಷದಲ್ಲಿ ಬಹುತೇಕ ಪೂರ್ವ ಬಂಗಾಳ ಮೂಲದ ಮುಸ್ಲಿಂ ಶಾಸಕರಿದ್ರೆ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ಶಾಸಕರಲ್ಲಿ ಹೆಚ್ಚಿನವರು ಬಂಗಾಳಿ ಮುಸ್ಲಿಮರು. ಅಂದ್ರೆ ಒಳನುಸುಳುಕೋರರು ಅಂತ ಯಾರಿಗೆ ಹಣೆಪಟ್ಟಿಯನ್ನ ಕಟ್ಟಲಾಗ್ತಿದೆಯೋ ಅಂತಹ ಸಮುದಾಯದವನ್ನ ಅವರೆಲ್ಲ ಪ್ರತಿನಿಧಿಸ್ತಾರೆ. ಒಳನುಸುಳುಕೋರರ ವಿಷಯ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಎರಡರಲ್ಲೂ ಬಿಜೆಪಿಗೆ ನಿರ್ಣಾಯಕ ಚುನಾವಣಾ ವಿಷಯ ಆಗಿತ್ತು. 1971ರಲ್ಲಿ ಬಾಂಗ್ಲಾದೇಶ ರಚನೆಗೂ ಮುಂಚೆನೆ ಅಸ್ಸಾಂ ಒಳಗೆ ದಾಖಲೆ ರಹಿತ ಲಕ್ಷಾಂತರ ಬಾಂಗ್ಲಾದೇಶಿಗಳು ನುಸುಳಿದ್ದಾರೆ ಅಂತ ಹೇಳಲಾಯಿತು. ಅದೇ ಭೀತಿಯನ್ನ ಪಶ್ಚಿಮ ಬಂಗಾಳದಲ್ಲೂ ಯಶಸ್ವಿಯಾಗಿ ಹಬ್ಬಿಸಲಾಯಿತು. ರಾಜಕೀಯದ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಈ ಅಸ್ಸಾಂ ಮಾದರಿ ಬರೋದು ಈಗಲ್ಲ, ಬಹಳ ಹಿಂದೆನೆ ಶುರುವಾಯಿತು. ಅಸ್ಸಾಂನಲ್ಲಿ ಎನ್ಆರ್ಸಿ ಮತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿಎಎ ಸಂಬಂಧಿತ ಚರ್ಚೆಗಳು ಮತ್ತು ವಿವಾದಗಳ ಜೊತೆ ಇದು ಹೆಚ್ಚಾಯಿತು. ಇದರ ಹಿಂದೆ ಕೂಡ ಒಂದು ರಾಜಕೀಯ ತರ್ಕ ಇತ್ತು. ಗೃಹ ಮಂತ್ರಿ ಅಮಿತ್ ಶಾ ಅವರು 2019ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಭಾಷಣದಲ್ಲಿ ಅದನ್ನ ಸ್ಪಷ್ಟವಾಗಿಯೇ ಹೇಳಿದ್ರು. ಎನ್ಆರ್ಸಿ ಮೂಲಕ ಒಳನುಸುಳುಕೋರನ್ನ ಮಾತ್ರ ಹೊರಹಾಕಲಾಗತ್ತೆ ಮತ್ತು ಬಾಂಗ್ಲಾದೇಶದಿಂದ ಬಂದ ಹಿಂದೂಗಳಿಗೆ ಸಿಎಎ ಅಡಿ ಪೌರತ್ವ ನೀಡಲಾಗತ್ತೆ ಅಂತ ಅಮಿತ್ ಶಾ ಹೇಳಿದ್ರು. ಆದರೆ ಅಸ್ಸಾಂನಲ್ಲಿ ಇದು ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿತು. ಬಂಗಾಳಿ ಭಾಷಾ ಗುರುತಿಗೆ ವಿರುದ್ಧವಾಗಿ ಐತಿಹಾಸಿಕವಾಗಿ ಅಸ್ಸಾಮಿ ರಾಷ್ಟ್ರೀಯತೆ ಬಗ್ಗೆ ಹೇಳುವ 1.5 ಶತಮಾನಗಳಷ್ಟು ಹಳೆಯ ಭಾಷಾ ರಾಜಕೀಯದ ಸಂಪ್ರದಾಯ ಇತ್ತು. ಆದ್ರಿಂದ ಸಿಎಗೆ ಬಾಂಗ್ಲಾದೇಶದ ಬಂಗಾಳಿ ಹಿಂದೂಗಳನ್ನ ಸೇರಿಸಿಕೊಳ್ಳೋದು ಅಸ್ಸಾಂನಲ್ಲಿ ಅನೇಕರಿಗೆ ಒಪ್ಪಿಗೆ ಆಗ್ಲಿಲ್ಲ. ಈಗ ಆ ಸಮಸ್ಯೆಯನ್ನ ನಿವಾರಿಸಿರುವ ಹಾಗೆ ಕಾಣಿಸುತ್ತೆ. ಅಸ್ಸಾಮಿ ರಾಷ್ಟ್ರೀಯತೆಯನ್ನ ಹಿಂದೂ ರಾಷ್ಟ್ರೀಯತೆ ಬಹುಶಃ ನುಂಗ್ ಹಾಕಿದೆ. ಇದರ ಪರಿಣಾಮವಾಗಿ ಬಂಗಾಳಿ ಹಿಂದೂಗಳು ಮತ್ತು ಅಸ್ಸಾಮಿ ಹಿಂದೂಗಳು ಬೋಡೋ, ರಭಾ, ದಿಮಾಸಾ, ಮಿಸಿಂಗ್ ಮತ್ತು ಇತರ ಬುಡಕಟ್ಟು ಜನಾಂಗದವರು ಹಿಂದೂ ರಾಷ್ಟ್ರೀಯತಾವಾದಿಗಳ ಗುಂಪಿನ ಭಾಗ ಆದಂತಿದೆ. ಅಸ್ಸಾಂಗಿಂತ ಭಿನ್ನವಾಗಿ ಬಂಗಾಳದಲ್ಲಿ ಬಂಗಾಳಿ ರಾಷ್ಟ್ರೀಯತೆ ಯಾವತ್ತಿಗೂ ಒಂದು ವಿಷಯ ಆಗಿರಲಿಲ್ಲ. ಬದಲಾಗಿ ಟಿಎಂಸಿ ಹೇಳುವ ಬಂಗಾಳಿ ಗುರುತಿನ ರಾಜಕೀಯದ ಸೌಮ್ಯ ರೂಪ ಅಲ್ಲಿತ್ತು. ಅಸ್ಸಾಂ ರಾಷ್ಟ್ರೀಯತಾವಾದಿ ಚಳುವಳಿಯನ್ನ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸೋಂನಂತಹ ಸಶಸ್ತ್ರ ಪ್ರತ್ಯೇಕತಾವಾದಿಗಳು ಪ್ರತಿನಿಧಿಸ್ತಾ ಇದ್ರು. ಆದರೆ ಅಸ್ಸಾಂಗಿಂತ ಬೇರೆಯಾಗಿ ಬಂಗಾಳಿ ಗುರುತಿನ ರಾಜಕೀಯದ ಹಿಂದೆ ಹಾರ್ವರ್ಡ್ನ ನರವಿಜ್ಞಾನಿ ಡಾಕ್ಟರ್ ಗಾರ್ಗಾ ಚಟರ್ಜಿ ನೇತೃತ್ವದ ಬಾಂಗ್ಲಾ ಪೋಕ್ ಎಂಬ ಸಣ್ಣ ಸಂಘಟನೆ ಇದೆ. ಇವರ ಪ್ರಮುಖ ಬೇಡಿಕೆಗಳು ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಸಿಗಬೇಕು ಅನ್ನೋದಾಗಿದೆ. 2021ರಲ್ಲಿದ್ದ ಜೈ ಬಾಂಗ್ಲಾ ಎಂಬ ಘೋಷಣೆ ಕೇಳಿಸೋ ಬದಲು ಈಗ ಜೈ ಶ್ರೀರಾಮ್ ಎಂಬ ಘೋಷಣೆ ಪ್ರಬಲವಾಗಿದೆ ಅನ್ನೋದನ್ನ ಈಗಿನ ಫಲಿತಾಂಶ ಸೂಚಿಸುತ್ತೆ. ಅಲ್ಲಿ 30%ಕ್ಕಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ಕನಿಷ್ಠ 100 ವಿಧಾನಸಭಾ ಸ್ಥಾನಗಳಿವೆ. ಸ್ಪಷ್ಟವಾಗಿ ಮುಸ್ಲಿಂ ವಿರೋಧಿ ಮತ್ತು ಹಿಂದೂ ಮತಗಳನ್ನ ಕ್ರೋಢೀಕರಿಸುವ ಗುರಿಯೊಂದಿಗೆ ಬಿಜೆಪಿ ರಾಜಕೀಯ ಶುರು ಆಯಿತು. ಅದರ ನಾಯಕರ ಗದ್ದಲದ ಭಾಷಣಗಳೇ ಅಂತಹ ರಾಜಕೀಯದ ಸುಳಿವನ್ನ ನೀಡಿದ್ವು. ಆ 100 ಸ್ಥಾನಗಳಲ್ಲಿ ತಾನು ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಅನ್ನೋದು ಬಿಜೆಪಿಗೆ ತಿಳಿದಿತ್ತು. ಹಾಗಾಗಿ ಅದು ಬೇರೆಯದ್ದೇ ಆಟವನ್ನ ಶುರು ಮಾಡಿತ್ತು. ಟಿಎಂಸಿ, ಕಾಂಗ್ರೆಸ್ ಅಥವಾ ಸಿಪಿಐಎಂ ನಂತಹ ಜಾತ್ಯತೀತ ನಿಲುವಿನ ಪಕ್ಷಗಳು ಹಿಂದೂಗಳು ಮತ್ತು ಮುಸ್ಲಿಮರು ಅನ್ನದೆ ಎಲ್ಲ ಮತದಾರರ ಬಹುಮತ ಪಡೆಯೋಕೆ ಪ್ರಯತ್ನ ಪಟ್ಟವು.
ಇದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿ 70% ಅಥವಾ ಅದಕ್ಕಿಂತ ಕಡಿಮೆ ಹಿಂದೂ ಮತದಾರರಿಂದ ಮಾತ್ರ ಬಹುಮತ ಪಡೆಯೋಕೆ ನೋಡ್ತು. ಆದ್ರೂ ಅದು ಅಂತಹ ಕನಿಷ್ಠ 18 ಸ್ಥಾನಗಳನ್ನ ಗೆಲ್ಲುವಲ್ಲಿ ಯಶಸ್ವಿ ಆಯಿತು. ಸುಮಾರು 27% ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯದಲ್ಲಿ ಅದು 207 ಸ್ಥಾನಗಳನ್ನ ಗೆಲ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದು ಮುಸ್ಲಿಂ ಮತಗಳನ್ನ ಹೆಚ್ಚು ಪಡೆದಿಲ್ಲ ಅಂತ ಆದ್ರೆ ಅಂದಾಜು 3/2 ಹಿಂದೂ ಮತದಾರರ ಬೆಂಬಲದ ಅಗತ್ಯ ಇತ್ತು. ಇನ್ನು 34% ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ಅಸ್ಸಾಂನಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಹಿಂದೂ ರಾಷ್ಟ್ರೀಯತಾವಾದ ಪ್ರಮುಖ ಆದ್ಯತೆ ಆಗಿರಲಿಲ್ಲ. ಹಾಗಿದ್ರೂ ಕೂಡ ಹಿಂದುತ್ವ ಪಕ್ಷದ ಭಾಗ ಆಗೋಕೆ ಅವರಿಗೆ ಯಾವುದೇ ಆಕ್ಷೇಪ ಇಲ್ಲ ಅನ್ನೋದು ಸ್ಪಷ್ಟ. ರಾಜ್ಯದ 126 ಸ್ಥಾನಗಳಲ್ಲಿ 102 ಸ್ಥಾನಗಳನ್ನ ಗೆಲ್ಲಲು ಅಂದಾಜು 70% ಹಿಂದೂ ಮತದಾರರ ಬೆಂಬಲ ಇತ್ತು. ಇದನ್ನ ನಾವು ಹೋಲಿಸಿ ನೋಡೋದಾದ್ರೆ CSDS ಲೋಕನೀತಿ ನಡೆಸಿದ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ 2022ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಡೆದ ಹಿಂದೂ ಮತಗಳ ಅಂದಾಜು ಪಾಲು ಸುಮಾರು 54% ಇದ್ರೆ ಗುಜರಾತ್ನಲ್ಲಿ 61% ಹಿಂದೂ ಮತಗಳು ಬಂದಿತ್ತು. ಅಸ್ಸಾಂ ಮತ್ತು ಬಂಗಾಳ ಈಗ ಹಿಂದೂ ರಾಷ್ಟ್ರೀಯತೆಯನ್ನು ಒಪ್ಪಿವೆ ಅಂತ ತೋರುತ್ತೆ. ಇದರಲ್ಲಿ ಅವು ಉತ್ತರ ಪ್ರದೇಶ ಮತ್ತು ಗುಜರಾತ್ ಅನ್ನು ಕೂಡ ಹಿಂದಿಕ್ಕಿರುವಂತೆ ಕಾಣಿಸ್ತಾ ಇದೆ. ಒಂದು ಕಾಲದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತೀವ್ರ ಜಾತ್ಯತೀತ ಸಮಾಜಗಳು ಅಂತ ಪರಿಗಣಿತವಾಗಿದ್ದ ಅಸ್ಸಾಂ ಮತ್ತು ಬಂಗಾಳದಲ್ಲಿ ಹಿಂದೂ ರಾಷ್ಟ್ರೀಯತೆಗೆ ಸಮ್ಮತಿ ಸಿಕ್ಕಂತಾಗಿದೆ. ಒಂದರ್ಥದಲ್ಲಿ ಇದು ಪೂರ್ವ ಭಾರತದಲ್ಲಿ ದ್ವಿರಾಷ್ಟ್ರಗಳ ಸಿದ್ಧಾಂತದ ಅಂತಿಮ ಗೆಲುವು ಅನ್ನುವಂತೆ ಇದು ಕಾಣಿಸುತ್ತೆ. 2019ರಲ್ಲಿ NRC CAA ಆಂದೋಲನದ ನಂತರ ಬಾಂಗ್ಲಾದೇಶ ಬಲಕ್ಕೆ ವಾಲ್ತಾ ಇದೆ. ಮತ್ತೀಗ ಪಶ್ಚಿಮ ಬಂಗಾಳ ಕೂಡ ಅದನ್ನೇ ಮಾಡಿದಂತಿದೆ. ಅಲ್ಪಾವಧಿಯಲ್ಲಿ ಗಡಿಯ ಎರಡೂ ಬದಿಗಳಲ್ಲಿರುವ ರಾಷ್ಟ್ರೀಯತಾವಾದಿ ನಿಲುವಿನ ರಾಜಕೀಯ ಈ ಧ್ರುವೀಕರಣದಿಂದ ಮತಗಳನ್ನ ಗಳಿಸಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಬಹುದು. ಆದ್ರೆ ಕ್ರಮೇಣ ಇದರ ಪರಿಣಾಮಗಳು ಅಪಾಯಕಾರಿ ಅನ್ನೋದು ಬಯಲಾಗಬಹುದು. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.